ಹಾಯ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಈ ಚಾಪ್ಟರ್ ಬಗ್ಗೆ ಕ್ವಿಕ್ ರಿವಿಷನ್ ಅನ್ನ ಮಾಡ್ತಾ ಹೋಗೋಣ. ಓಕೆ, ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಈ ಚಾಪ್ಟರ್ ನ ಯಾವ ರೀತಿ ಕಲಿಬಹುದು, ರಿವಿಷನ್ ಮಾಡಬಹುದು ಕ್ವಿಕ್ ಆಗಿ ಅಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಂದ್ರೆ ನೀವು ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ಓಕೆ, ಆ ಲಿಂಕ್ ವಾಟ್ಸ್ಆಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ, ಓಕೆ, ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಇಂಪಾರ್ಟೆಂಟ್ ಎಲ್ಲ ಇನ್ಫಾರ್ಮೇಶನ್ಗಳು ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ನೋಡಿ, ಈ ಚಾಪ್ಟರ್ ಬಗ್ಗೆ ಈಗ ನಾವು ಇವತ್ತು ಯಾವ ಚಾಪ್ಟರ್ ಅಪ್ಪ ಅಂತಂದ್ರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಈ ಚಾಪ್ಟರ್ ನ ಬಗ್ಗೆ ನಾವು 10 ಮಿನಿಟ್ಸ್ ಅಲ್ಲಿ ಅತಿ ಶಾರ್ಟ್ ಆಗಿ ನೋಡ್ತಾ ಹೋಗೋಣ ಯಾವ ರೀತಿ ಕವರ್ ಮಾಡೋದಂತ. ಸೊ ನೋಡಿ, ಫಸ್ಟ್ ಥಿಂಗು ಏನ್ಷಿಯಂಟ್ ಟ್ರೇಡ್ ಅಂಡ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್. ಸೊ ನೋಡಿ, ಮೊದಲನೇದಾಗಿ ಭಾರತ ಮತ್ತೆ ಯುರೋಪ್ ಮಧ್ಯೆ ಏನು ಟ್ರೇಡ್ ಅಂತ ಏನಿದೆಯಲ್ವಾ, ಟ್ರೇಡ್ ರಿಲೇಶನ್ಶಿಪ್, ವ್ಯಾಪಾರ ವಹಿವಾಟಿನ ಸಂಬಂಧ ಅಂತಂದ್ರೆ ವಸ್ತುಗಳನ್ನ ಮಾರ್ತಕ್ಕಂಥದ್ದು, ಕೊಂಡುಕೊಳ್ಳತಕ್ಕಂಥದ್ದು, ಈ ಒಂದು ವ್ಯವಹಾರ ಸೊ ಬಹಳ ಹಿಂದಿನಿಂದಲೇ ಇತ್ತು. ಓಕೆ, ಬಹಳ ಹಿಂದಿನಿಂದಲೇ ಇತ್ತು, ಬ್ರಿಟಿಷ್ ಬರೋಕ್ಕಿಂತ ಮುಂಚೆನೇ ಇತ್ತು. ಸೊ ಇದು ನಿಮಗೆ ಕ್ಲಿಯರ್ ಇರಲಿ. ನಂತರ ನೋಡಿ, ಡಿಮ್ಯಾಂಡ್ ಫಾರ್ ಇಂಡಿಯನ್ ಸ್ಪೈಸಸ್, ಪೆಪ್ಪರ್, ಕ್ಯೂಮಿನ್, ಸಿನ್ನಮಮ್, ಕಾರ್ಡಮಮ್, ಜಿಂಜರ್, ಯಾವ ವಸ್ತುಗಳಲ್ಲಿ ವ್ಯಾಪಾರ ನಡೀತಾ ಇತ್ತಪ್ಪ ಭಾರತ ಮತ್ತೆ ಯುರೋಪಿಯನ್ನರ ಮಧ್ಯೆ ಪ್ರಾಚೀನ ಕಾಲದಿಂದಲೂ ಅಂತಂದ್ರೆ ಮುಖ್ಯವಾಗಿ ಭಾರತದ ಸ್ಪೈಸಸ್, ಸಾಂಬಾರು ಪದಾರ್ಥಗಳಂತ ಕರಿತೀವಲ್ವಾ, ಆ ಸಾಂಬಾರು ಪದಾರ್ಥಗಳಾದಂತ ಪೆಪ್ಪರು, ಕ್ಯೂಮಿನ್, ಸಿನ್ನಮಮ್ಮು, ಕಾರ್ಡಮಮ್ಮು, ಜಿಂಜರು, ಓಕೆ, ಇಷ್ಟು ಬೆಳೆಗಳಲ್ಲಿ, ಇಷ್ಟು ಸ್ಪೈಸಸ್ ಗಳಿಗೆ ತುಂಬಾ ಬೇಡಿಕೆ ಇತ್ತು. ಭಾರತದ ಈ ಬೆಳೆಗಳಿಗೆ ಯುರೋಪಿಯನ್ ಅಲ್ಲಿ ಭಾರಿ ಒಂದು ಬೇಡಿಕೆ ಇತ್ತು. ಸೊ ಈ ಪದಾರ್ಥಗಳ ಮುಖಾಂತರ ವ್ಯಾಪಾರ ನಡೀತಾ ಇತ್ತು. ಸೊ ಅದಾದ ನಂತರ ನೋಡಿ, ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ಏಷಿಯನ್ ಗುಡ್ಸ್ ಟು ಕಾನ್ಸ್ಟಾಂಟಿನೋಪಲ್, ಇಟಾಲಿಯನ್ ಮರ್ಚೆಂಟ್ಸ್ ಬ್ರಾಟ್ ಗೂಡ್ಸ್ ಫ್ರಮ್ ಅರಬ್ ಸೋಲ್ಡ್ ಅಕ್ರಾಸ್ ಯುರೋಪ್. ನೋಡಿ, ಏನ್ ಮಾಡೋರಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇದು ನಮ್ಮ ಭಾರತ ಅಲ್ವಾ, ಸೊ ಇದು ನಮ್ಮ ಭಾರತ, ನಾನು ಜನರಲ್ ಒಂದು ಡಯಾಗ್ರಾಮ್ ಬರೀತೀನಿ. ಇದು ನಮ್ಮ ಭಾರತ, ಮತ್ತೆ ಇಲ್ಲಿ ಬೇರೆ ಏಷ್ಯನ್ ಕಂಟ್ರೀಸ್ ಗಳೆಲ್ಲ ಏನ್ ಬರ್ತಾವಲ್ವಾ, ಈ ಭಾಗದಲ್ಲಿ ಇದ್ದಂತ ಯಾರು ಇಲ್ಲಿ ಯಾರಿದ್ದಾರೆ ಹೇಳಿ, ಈ ಅರಬ್ಬರು, ಈ ಭಾಗದಲ್ಲಿ ಬರ್ತಕ್ಕಂಥ ಅರಬ್ಬರು ನಮ್ಮ ಭಾರತ ಮತ್ತೆ ಏಷ್ಯಾ ಖಂಡಗಳಿಂದ ಬಂದ್ಬಿಟ್ಟು ವ್ಯಾಪಾರವನ್ನ ತೆಗೆದುಕೊಂಡು ಈ ಸಾಂಬಾರ ಪದಾರ್ಥಗಳನ್ನ ತೆಗೆದುಕೊಂಡ್ಬಿಟ್ಟು ಎಲ್ಲಿಗೆ ಹೋಗೋರು, ಯುರೋಪ್ಗೆ. ಈಗ ಇಲ್ಲೊಂದು ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ಏರಿಯಾ ಬರುತ್ತೆ. ಓಕೆ, ಕಾನ್ಸ್ಟಾಂಟಿನೋಪಲ್ ಅಂತ ಈ ಪ್ರದೇಶದ ಮುಖಾಂತರ ಏನ್ ಮಾಡಿ ಇಲ್ಲಿವರೆಗೂ ತಗೊಂಡು ಹೋಗೋರು. ಓಕೆ, ಯಾರು? ಅರಬ್ ಮರ್ಚೆಂಟ್ಸ್, ಅರಬ್ ವ್ಯಾಪಾರಿಗಳು. ಅದಾದ ನಂತರ ಇಲ್ಲಿಂದ ಈ ಕಾನ್ಸ್ಟಾಂಟಿನೋಪಲ್ ಇಂದ ಯುರೋಪ್ ಭಾಗದ ಕಡೆಗೆ, ಈ ಯುರೋಪ್ ಭಾಗಕ್ಕೆ ಯಾರು ತಗೊಂಡು ಹೋಗೋರಪ್ಪ ಅಂತಂದ್ರೆ ಇಟಾಲಿಯನ್ ಮರ್ಚೆಂಟ್ಸ್, ಇಟಲಿಯ ವ್ಯಾಪಾರಿಗಳು. ಅಲ್ಲಿ ಇಟಲಿಯ ವ್ಯಾಪಾರಿಗಳು, ಯುರೋಪಿಯಲ್ಲಿ ಬರ್ತಕ್ಕಂಥ ಇಟಲಿಯ ವ್ಯಾಪಾರಿಗಳು ಈ ಕಾನ್ಸ್ಟಾಂಟಿನೋಪಲ್ ಏರಿಯಾಗೆ ಬಂದ್ಬಿಟ್ಟು ಏನ್ ಮಾಡೋರಪ್ಪ ಅಂತಂದ್ರೆ, ಏನ್ ಮಾಡೋರು ಹೇಳಿ, ಆ ವಸ್ತುಗಳು ಯಾರು ಅರಬ್ಬರು ಏಷ್ಯಾದಿಂದ ಏನೇನು ವಸ್ತುಗಳನ್ನ ತಂದು ಕೊಡ್ತಾರೋ ಅದನ್ನ ತೆಗೆದುಕೊಂಡು ಯುರೋಪಿಯನ್ ಅಲ್ಲಿ ಹೋಗ್ಬಿಟ್ಟು ಮಾರಿ ತುಂಬಾ ಪ್ರಾಫಿಟ್ ಅನ್ನ ಪಡ್ಕೊಳ್ತಾ ಇದ್ರು, ತುಂಬಾ ಲಾಭವನ್ನ ಗಳಿಸ್ತಾ ಇದ್ರು ಭಾರತದ ಈ ಪ್ರಾಡಕ್ಟ್ ಗಳಿಂದ. ಕ್ಲಿಯರ್ ಇದೆಯಲ್ವಾ? ಸೊ ಯಾರು ಎಲ್ಲಿ ಅಂತ. ನಂತರ ಕಾನ್ಸ್ಟಾಂಟಿನೋಪಲ್ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್. ನನಗೆ ಇಲ್ಲಿ ಹೇಳಿದ್ನಲ್ವಾ ನಿಮಗೆ, ಯಾವ್ದು ಹೇಳಿ, ಕಾನ್ಸ್ಟಾಂಟಿನೋಪಲ್ ಅಂತ. ಈ ಏರಿಯಾ ಇದೆಯಲ್ಲ, ಇದನ್ನ ನಾವು, ಈ ಪ್ರದೇಶವನ್ನ ನಾವು ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರಿತೀವಿ. ಯಾಕೆ ಕರಿತೀವಪ್ಪ ಅಂತಂದ್ರೆ, ಯಾವುದೇ ವ್ಯಾಪಾರ ವಹಿವಾಟು ಆವಾಗ ನಡಿಬೇಕಂತ ಇದ್ರು ಈ ಒಂದು ಕಾನ್ಸ್ಟಾಂಟಿನೋಪಲ್ ಮುಖಾಂತರನೇ ನಡಿಬೇಕಿತ್ತು. ಓಕೆ, ವಸ್ತುಗಳನ್ನ ಕೊಡೋದಾಗಿರ್ಲಿ ಕೊಂಡ್ಕೊಳ್ಳೋದಾಗಿರ್ಲಿ ಇದ್ರ ಮುಖಾಂತರ ನಡಿಬೇಕಿತ್ತು. ಹಾಗಾಗಿ ಈ ಏರಿಯಾವನ್ನ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರಿತೀವಿ. ಸೊ ದೆನ್ ನೋಡಿ, ಮೋನೋಪಲಿ. ಸೊ ಮೋನೋಪಲಿನ ಸಾಧಿಸಿದ್ರು, ಯಾರು ಸಾಧಿಸಿದ್ರಪ್ಪ ಅಂದ್ರೆ, ಮೋನೋಪಲಿ ಅಂತಂದ್ರೆ ಏಕಸ್ವಾಮ್ಯತೆ ಅಂತ ಕರಿತೀವಿ ನಾವು. ಅಂತಂದ್ರೆ ಅವರಿಗೆ ಮಾತ್ರ ಒಂದು ರೈಟ್ಸ್ ಇರುತ್ತೆ ವ್ಯಾಪಾರ ಮಾಡ್ತಾ, ಅದು ಬಿಟ್ಟು ಬೇರೆ ಯಾರಿಗೂ ರೈಟ್ಸ್ ಇರಲ್ಲ. ಯಾರಿಗಿತ್ತಪ್ಪ ಅಂತಂದ್ರೆ ಅರಬ್ಸ್. ಇಲ್ಲಿ ಏಷ್ಯನ್ ಟ್ರೇಡು, ನಾನು ಆಲ್ರೆಡಿ ಹೇಳಿದ್ನಲ್ವಾ, ಏಷ್ಯಾದ ಭಾಗಗಳಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಯಾರಿಗೆ ಏಕಸ್ವಾಮ್ಯತೆ, ಕೇವಲ ರೈಟ್ಸ್ ಯಾರಿಗಿತ್ತಪ್ಪ ಅಂತಂದ್ರೆ ಅರಬ್ಸರಿಗೆ. ಈ ಭಾಗದಲ್ಲಿ ಬರ್ತಾರಲ್ವಾ ಅರಬ್ ಕಂಟ್ರೀಸ್ಗಳು, ಇವರಿಗೆ ಮಾತ್ರ ರೈಟ್ಸ್ ಇತ್ತು ಏಷ್ಯನ್ ಕಂಟ್ರೀಸ್ ಗಳಲ್ಲಿ. ಅದಾದ ನಂತರ ಇಟಾಲಿಯನ್ಸ್ಗೆ ಯುರೋಪಿಯನ್ ಟ್ರೇಡು. ಇಟಾಲಿಯನ್ಸ್ ಈ ಭಾಗದಲ್ಲಿ, ಈ ಯುರೋಪಿಯನ್ ಭಾಗದಲ್ಲಿ ಇಟಾಲಿಯನ್ಸ್ಗೆ ಮಾತ್ರ ಏಕಸ್ವಾಮ್ಯತೆ ಹೊಂದಿದ್ರು, ಅವ್ರು ಮಾತ್ರ ವ್ಯಾಪಾರ ಮಾಡಬೇಕಾಗಿತ್ತು. ಈ ರೀತಿಯಾದಂತ ಒಂದು ಪರಿಸ್ಥಿತಿ ಆವಾಗ ಇತ್ತು. ಸೊ ನಂತರ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ 1453. ನೋಡಿ, ಅಟೋಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ದ ಸಿಟಿ. ಸೊ ಏನ ವ್ಯಾಪಾರ ವಹಿವಾಟು ನಡೀತಾ ಇತ್ತಲ್ವಾ ಕಾನ್ಸ್ಟಾಂಟಿನೋಪಲ್, ಆ ಸಿಟಿನ ಏನ್ ಮಾಡ್ತಾರಪ್ಪ ಅಂದ್ರೆ 1453ರಲ್ಲಿ ಏನ್ ಮಾಡ್ತಾರೆ, ಅಟೋಮನ್ ಟರ್ಕ್ಸ್ ಆ ಒಂದು ಪ್ಲೇಸ್ ನ ವಶಪಡಿಸಿಕೊಳ್ತಾರೆ. ಓಕೆ, ಏನ್ ಮಾಡ್ತಾರೆ, ವಶಪಡಿಸಿಕೊಳ್ತಾರೆ. ಅಟೋಮನ್ ಟರ್ಕ್ಸ್ ವಶಪಡಿಸಿಕೊಳ್ತಾರೆ. ಸೊ ವಶಪಡಿಸಿಕೊಂಡಿದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ಒಂದು ರೂಟು, ಆ ಟ್ರೇಡ್ ರೂಟು, ವ್ಯಾಪಾರದ ರೂಟು ಯಾರ ಕಂಟ್ರೋಲ್ ಅಲ್ಲಿ ಬರುತ್ತೆ, ಟರ್ಕಿಶ್ ಅವರ ಕಂಟ್ರೋಲ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಇದಾದ ನಂತರ ಏನಾಗುತ್ತಪ್ಪ ಅಂದ್ರೆ ಹೆವಿ ಟ್ಯಾಕ್ಸಸ್ ಮೇಡ್ ಟ್ರೇಡ್ ಅನ್ಪ್ರಾಫಿಟಬಲ್. ಈ ಟರ್ಕಿಶ್ ಪೀಪಲ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಯಾವಾಗ ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಳ್ತಾರೋ ಆವಾಗ ಒಂದು ಷರತ್ತನ್ನ ಹಾಕ್ತಾರೆ. ಯಾರ್ಯಾರು ಈ ರೂಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಂತಿದ್ರು ನಿಮ್ಮೆಲ್ರಿಗೂ ಕೂಡ ಹೆವಿ ಟ್ಯಾಕ್ಸ್ ಅನ್ನ ಹಾಕ್ಬಿಟ್ಟು ಅವರು, ಓಕೆ, ತುಂಬಾ ಜಾಸ್ತಿ ಟ್ಯಾಕ್ಸ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಪ್ರಾಫಿಟ್ ಬರ್ತಾ ಇದ್ದನ್ನು ಕಮ್ಮಿ ಮಾಡ್ತಾರೆ. ಪ್ರಾಫಿಟ್ ಬಂದಿದ್ದೆಲ್ಲ ಬರೀ ಟ್ಯಾಕ್ಸ್ ಕೊಡೋದಂದ್ರೆ ಹೆಂಗಲ್ವಾ? ಸೊ ನೀವ್ ಹೇಳಿ, ಈ ರೀತಿ ಮಾಡ್ತಾ ಹೋಗ್ತಾರೆ ಯಾರು, ಟರ್ಕಿಶ್ ಪೀಪಲ್. ಸೊ ಅದಾದ ನಂತರ ನೋಡಿ, ಯುರೋಪಿಯನ್ ನೇಷನ್ಸ್ ಸ್ಪೇನ್, ಪೋರ್ಚುಗಲ್ ಎನ್ಕರೇಜೆಡ್ ಸೇಲರ್ಸ್ ಟು
ಫೈಂಡ್ ನ್ಯೂ ಸೀ ರೂಟ್ಸ್. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಆ ಟೈಮಲ್ಲಿ ಬಹಳ ಏನು ಪವರ್ಫುಲ್ ಆಗಿದ್ದಂತ ಯುರೋಪಿಯನ್ ಭಾಗದಲ್ಲಿ ಸ್ಪೇನ್ ಮತ್ತೆ ಪೋರ್ಚುಗಲ್ ಬಹಳ ಪವರ್ಫುಲ್ ಕಂಟ್ರಿ ಆಗಿರ್ತವೆ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಹಾಗಾದ್ರೆ ಏನಾದ್ರು ಮಾಡ್ಬೇಕಲ್ಲ ಈ ಟರ್ಕಿಶ್ ಪೀಪಲ್ ಇಂದ ಏನ್ ಮಾಡೋದು, ಈ ಒಂದು ವ್ಯಾಪಾರಕ್ಕೆ ಸುಲಭ ಆಗ್ಬೇಕಂದ್ರೆ ಏನಾದ್ರು ಹೊಸದಾಗಿ ಕಂಡುಹಿಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಸಿ ರೂಟ್ ಅನ್ನ ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಆ ಸಿ ರೂಟ್ ಅನ್ನ ಕಂಡುಹಿಡ್ತಕ್ಕಂಥ ಪ್ರಯತ್ನದಲ್ಲಿ ಅವರಿಗೆ ಕಾಂಪ್ಯಾಸ್, ಆಸ್ಟ್ರಲೋಬ್ ಮತ್ತೆ ಗನ್ ಪೌಡರ್ ಈ ಮೂರು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಕ್ಲಿಯರ್ ಇದೆಯಲ್ವಾ? ನಂತರ ನೋಡಿ ಡಿಸ್ಕವರಿ ಆಫ್ ನ್ಯೂ ಸಿ ರೂಟ್, ಹೊಸ ಸಮುದ್ರ ಮಾರ್ಗದ ಅನ್ವೇಷಣೆ. ಯಾರು ಕಂಡುಹಿಡಿದ್ರು? ವಾಸ್ಕೋ ಡ ಗಾಮ. ಯಾವಾಗ? 1498 ಅಲ್ಲಿ. ಗೊತ್ತಿದೆಯಲ್ವಾ ನಿಮಗೆ? 1498 ಅಲ್ಲಿ ವಾಸ್ಕೋ ಡ ಗಾಮ ಫಸ್ಟ್ ಟೈಮ್ ಬರ್ತಾನೆ. ಓಕೆ, ಇವನು ಭಾರತಕ್ಕೆ ಮೊದಲ ಏನು ಜಲಮಾರ್ಗವನ್ನು ಕಂಡುಹಿಡಿತಾನೆ 1498 ಎಲ್ಲಿಗೆ ಬರ್ತಾನೆ? ಫಸ್ಟ್ ಕ್ಯಾಲಿಕಟ್ ಇಲ್ಲಿಗೆ ಬರ್ತಾನೆ. ಓಕೆ, ಎಲ್ಲ ಹೇಳಿ? ಈ ನಮ್ಮ ಕೇರಳದ ಈ ಕ್ಯಾಲಿಕಟ್ ಈ ಭಾಗಕ್ಕೆ ಬರ್ತಾನೆ ಕಣ್ರಪ್ಪ. ಓಕೆ, ಈ ಭಾಗಕ್ಕೆ ಬರ್ತಾನೆ ಅವನು. ಸೊ ಓಕೆ ನೋಡಿ, ಇಲ್ಲಿ ಯಾವ್ದಿದೆ? ಇಲ್ಲಿ ಆಫ್ರಿಕಾ ಕಂಟ್ರಿ ಇದೆ, ಮತ್ತೆ ಇಲ್ಲಿ ಯುರೋಪ್ ಇದೆ ಅಂತ ಅನ್ಕೊಳ್ಳಿ ನೀವು ಜನರಲ್ ಆಗಿ. ಇದು ಯುರೋಪ್, ಇದು ಆಫ್ರಿಕಾ, ಇದು ಇಂಡಿಯಾ. ಆದ್ರೆ ಇಲ್ಲಿಂದ ಲಿಸ್ಬನ್ ಇಂದ ಹೊರಟಂತ ಇವರು, ಈ ಲಿಸ್ಬನ್ ನ ಈ ಭಾಗದಿಂದ ಹೊರಟಂತ ಇವರು ಈ ರೀತಿ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ತಲುಪಿಟ್ಟು ಈ ರೀತಿ ಬಂದು ಕೇರಳದ ಕ್ಯಾಲಿಕಟ್ ಬರ್ತಾರೆ. ಕ್ಲಿಯರ್? ಸೊ ನಂತರ ಓಪನ್ ಇಂಡಿಯಾ ಯುರೋಪ್ ಫ್ರೀ ಟ್ರೇಡ್. ಅದೇನು ಆ ಒಂದು ಪ್ರಾಬ್ಲಮ್ ಆಗಿತ್ತಲ್ವಾ ಇಂಡಿಯಾ ಮತ್ತೆ ಯುರೋಪಿನ ಮಧ್ಯೆ, ಆ ಟ್ರೇಡ್ ಅನ್ನ ಮತ್ತೆ ಈ ಒಂದು ಸಿ ರೂಟ್ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ ರೀ ಎಸ್ಟಾಬ್ಲಿಷ್ ಮಾಡ್ತಾನೆ ಈ ಒಂದು ರೂಟ್ ಕನ್ನ ಕಂಡುಹಿಡಿದಾದ್ಮೇಲೆ. ಸೊ ನೋಡಿ, ಯುರೋಪಿಯನ್ ಟ್ರೇಡ್ ಕಂಪನೀಸ್ ಇನ್ ಇಂಡಿಯಾ, ಯಾವ ಯಾವ ಯುರೋಪಿಯನ್ ಕಂಪನೀಸ್ಗಳು ಭಾರತಕ್ಕೆ ಬಂದಿದ್ವು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಫಸ್ಟ್ ಬರೋರು ಯಾರು? ಪೋರ್ಚುಗೀಸರು ಬರ್ತಾರೆ. ಸೊ ನೋಡಿ, ಫಸ್ಟ್ ಟು ಅರೈವ್ ಲಾಸ್ಟ್ ಟು ಲೀವ್. ಮೊಟ್ಟ ಮೊದಲು ಭಾರತಕ್ಕೆ ಬಂದಂತ ಯುರೋಪಿಯನ್ ಯಾರಪ್ಪ ಅಂತಂದ್ರೆ ಪೋರ್ಚುಗೀಸರು. ಮತ್ತೆ ಲಾಸ್ಟ್ ಟು ಲೀವ್, ಅತಿ ಲಾಸ್ಟ್ ಆಗಿ ಹೋದವರು ಯಾರು? ಭಾರತ ಸ್ವಾತಂತ್ರ್ಯ ಬಂದಾದ್ಮೇಲೆ ಕೂಡ ಸ್ವಲ್ಪ ಟೈಮ್ ಇದ್ರು ಗೋವಾದಲ್ಲಿ ಇವ್ರು ಇರ್ತಾರೆ. ಓಕೆ, ಆಮೇಲೆ ಲಾಸ್ಟ್ ಅಲ್ಲಿ ಭಾರತ ಬಿಟ್ಟು ಹೋದಂತ ಯುರೋಪಿಯನ್ನರು ಕೂಡ ಇವರೇ ಆಗ್ತಾರೆ, ಪೋರ್ಚುಗೀಸರು. ಕೀ ಲೀಡರ್ಸ್, ಇದರಲ್ಲಿ ಬರ್ತಕ್ಕಂಥ ಕೀ ಲೀಡರ್ಸ್ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಇವನು ಬ್ಲೂ ವಾಟರ್ ಪಾಲಿಸಿನ ಜಾರಿಗೆ ತರ್ತಾನೆ. ಓಕೆ, ಏನಲ್ಲಿ ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ನೀಲಿ ನೀರಿನ ನೀತಿ. ಕ್ಲಿಯರ್ ಇದೆಯಲ್ವಾ ನಿಮಗೆ? ಸಮುದ್ರದ ಮೇಲೆ ಕಂಟ್ರೋಲ್ ಅನ್ನು ಸಾಧಿಸಲಿಕ್ಕೋಸ್ಕರ ತಂದಂತ ನೀತಿ. ಸಮುದ್ರದ ಮೇಲೆ ಕಂಟ್ರೋಲ್ ಅನ್ನು ಸಾಧಿಸಿ ಅದ್ರ ಮೇಲೆ ಯಾರ್ಯಾರು ಬರ್ತಾರೋ ವ್ಯಾಪಾರಕ್ಕೋಸ್ಕರ ಅವರೆಲ್ಲರೂ ನಮ್ಮ ಕಂಟ್ರೋಲ್ ಇರ್ಲಿ ಅಂತ ತಂದಂತ ನೀತಿ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಅವನಾದ ನಂತರ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬರ್ತಾನೆ. ಇವನನ್ನ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಅಂತ ಕರಿತಾ ಹೋಗ್ತಾರೆ. ಓಕೆ, ಯಾಕೆಂದ್ರೆ ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಗೋವಾವನ್ನ ನೋಡಿ ಕಾಂಕ್ವೆಸ್ಟ್ ಏನ್ ಮಾಡ್ತಾರೆ, ಗೋವಾವನ್ನ ಏನ್ ಮಾಡ್ತಾರೆ ವಶಪಡಿಸಿಕೊಂಡು ಅದನ್ನ ಹೆಡ್ ಕ್ವಾರ್ಟರ್ ಕನ್ವರ್ಟ್ ಮಾಡ್ತಾನೆ. ಓಕೆ, ಸೊ ಇದಾದ ನಂತರ ಏನಾಗುತ್ತೆ, ಡಿಕ್ಲೈನ್ ಯಾವ ರೀತಿ ಆಯ್ತಪ್ಪ ಅಂತಂದ್ರೆ ಡ್ಯೂ ಟು ಇಂಗ್ಲಿಷ್ ಅಂಡ್ ಫ್ರೆಂಚ್ ಅರೈವಲ್. ಸೊ ಇವರೊಂದು 100 ವರ್ಷ ಏನು ತುಂಬಾ ವರ್ಷಗಳ ಕಾಲ ಪೋರ್ಚುಗೀಸರೇ ಇರ್ತಾರೆ. ಬಟ್ ಯಾವಾಗ ಇಂಗ್ಲಿಷು ಮತ್ತೆ ಫ್ರೆಂಚ್ ಕೂಡ ಭಾರತಕ್ಕೆ ಬರ್ತಾರೋ ಆವಾಗ ಫ್ರೆಂಚ್ ಮತ್ತೆ ಯಾವ್ದು ಇಂಗ್ಲಿಷು ಭಾರತದಲ್ಲಿ ಸ್ಟ್ರಾಂಗ್ ಆಗ್ತಾ ಹೋದಾಗ ಇವರ ಪವರ್, ಪೋರ್ಚುಗೀಸರ ಪವರ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಾದ ನಂತರ ಯಾರು ಬರ್ತಾರೆ? ಸೆಕೆಂಡ್ ಡಚ್ ಅವ್ರು ಬರ್ತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602 ಸ್ಥಾಪನೆ ಮಾಡಿದ್ದು. ಓಕೆ, ಟ್ರೇಡ್ ಏರಿಯಾಸ್ ಎಲ್ಲೆಲ್ಲಿ ಬರ್ತಾರಪ್ಪ ಅಂತಂದ್ರೆ ಇವರು ಭಾರತ ಸೇರಿಸಿದಂಗೆ ಜಾವಾ, ಸುಮಾತ್ರ, ಇಂಡೋನೇಷ್ಯಾ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಗಳಿಗೂ ಕೂಡ ಇವರು ಬರ್ತಾರೆ. ಅದಾದ ನಂತರ ಕೆಲವೊಂದು ಫ್ಯಾಕ್ಟರಿಗಳನ್ನ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಸೂರತ್, ಬ್ರೋಚ್, ಕೊಚ್ಚಿನ್, ನಾಗಪಟ್ಟಣಂ, ಚಿನಸೂರು ಇಷ್ಟು ಭಾಗಗಳಲ್ಲಿ ಡಚ್ಚರ ಒಂದು ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ ನೋಡಿ, ಇವ್ರನ್ನ ಡಿಫಿಟೆಡ್ ಬೈ ಮಾರ್ತಾಂಡ ವರ್ಮ ತ್ರಾವಂಕೂರ್. ಇವ್ರನ್ನ ಸೋಲಿಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಾರ್ತಾಂಡ ವರ್ಮ ಅಂತ ತ್ರಾವಂಕೂರಿನ ರಾಜ ಡಚ್ಚರನ್ನ ಸೋಲಿಸ್ತಾನೆ. ಲಾಸ್ಟ್ ಇನ್ಫ್ಲೂಯೆನ್ಸ್ ಡ್ಯೂ ಟು ರೈಸ್ ಆಫ್ ಇಂಗ್ಲಿಷ್ ಅಂಡ್ ಕಂಟ್ರೋಲ್ ಓವರ್ ಸೌತ್ ಈಸ್ಟ್ ಏಷ್ಯಾ. ಇವರು ಈಗ ಇಲ್ಲಿ ಇದೆಯಲ್ಲ ಈ ಸೌತ್ ಈಸ್ಟ್ ಏಷ್ಯಾದ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರಿಂದ ಮತ್ತೆ ಇಂಗ್ಲಿಷ್ ಅವರು ಸ್ಟ್ರಾಂಗ್ ಆಗಿ ಬಂದಿದ್ರಿಂದ ಭಾರತದಲ್ಲಿ ಆ ಟೈಮಲ್ಲಿ ಏನಾಗುತ್ತೆ, ಇವರು ತಮ್ಮ ಪವರ್ ಅನ್ನ ಕಳ್ಕೊಳ್ತಾರೆ. ಕ್ಲಿಯರ್? ಸೊ ನಂತರ ಮಾರ್ತಾಂಡ ವರ್ಮನ ಬಗ್ಗೆ ನೋಡೋದಾದ್ರೆ ನೋಡಿ, ಇವರು 1729 1758 ರೂಲ್ ಮಾಡ್ತಾರೆ. ಮಾರ್ತಾಂಡ ವರ್ಮ ಸ್ಟ್ರೆಂಗ್ ಅಂಡ್ ತ್ರಾವಂಕೂರ್ ಅಂಡ್ ರೆಸಿಸ್ಟೆಡ್ ಫಾರ್ ಪವರ್ಸ್. ನೋಡಿ ಏನ್ ಮಾಡ್ತಾರೆ, ಇವರು ಫಾರಿನ್ ಪವರ್ಗಳ ವಿರುದ್ಧ ಯಾರ್ಯಾರು ಬೇರೆ ದೇಶದಿಂದ ಬರ್ತಾರೋ ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ, ಎಸ್ಪೆಷಲಿ ಡಚ್ಚರ ವಿರುದ್ಧ. ಹಲವಾರು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಜಾರಿಗೆ ತರ್ತಾರೆ. ಮತ್ತೆ ಕ್ಯಾಪಿಟಲ್ ಅನ್ನ ತಿರುವನಂತಪುರಂಗೆ ಶಿಫ್ಟ್ ಮಾಡ್ತಾರೆ. ಓಕೆ, ಈ ಡಿಫಿಟೆಡ್ ದ ಡಚ್ ಅಟೆಂಪ್ಟ್ಸ್ ಟು ಕಂಟ್ರೋಲ್ ದ ಸ್ಪೈಸ್ ಟ್ರೇಡ್. ಏನು ಡಚ್ಚರು ಸ್ಪೈಸ್ ಅಲ್ಲಿ ವ್ಯಾಪಾರ ಮಾಡ್ಬೇಕಂತ ಬರ್ತಾರಲ್ವಾ, ಅದನ್ನ ಮಾರ್ತಾಂಡ ವರ್ಮ ಕಂಟ್ರೋಲ್ ಮಾಡ್ತಾನೆ. ಅದಾದ ನಂತರ ನೋಡಿ, ಕೀ ಟ್ರೇಡಿಂಗ್ ಸೆಂಟರ್ಗಳಾದಂತ, ವ್ಯಾಪಾರ ಸೆಂಟರ್ಗಳಾದಂತ ಈ ಎರಡೂ ಪ್ಲೇಸ್ ಗಳನ್ನ ಏನ್ ಮಾಡ್ತಾನೆ, ಮಾರ್ತಾಂಡ ವರ್ಮ ವಶಪಡಿಸಿಕೊಳ್ತಾನೆ. ಅದಾದ ನಂತರ 1753 ಟ್ರೀಟಿ ಫೋರ್ಸ್ ದ ಡಚ್ ಟು ಸರೆಂಡರ್ ಲೀಡಿಂಗ್ ಟು ದೇರ್ ಡಿಕ್ಲೈನ್. ಸೊ ಕೊನೆಯದಾಗಿ ಡಚ್ಚರು 1753 ಶರಣಾಗತಿ ಹೊಂದ್ಬಿಟ್ಟು ಅವರ ಪವರ್ ಅನ್ನ ಸಂಪೂರ್ಣವಾಗಿ ಕಳ್ಕೊಳ್ತಾ ಹೋಗ್ತಾರೆ ಭಾರತದಲ್ಲಿ. ಇದು ಸೊ ನಂತರ ಏನಾಗುತ್ತೆ, ಇಂಗ್ಲಿಷ್ ಅವ್ರು ಬರ್ತಾರೆ. ಓಕೆ, ಯುರೋಪಿಯನ್ ಕಂಪನೀಸ್ಗಳು ನೆಕ್ಸ್ಟ್ ಯಾವುದು, ಇಂಗ್ಲಿಷ್ ಅವ್ರು ಬರ್ತಾರೆ. ಕ್ವೀನ್ ಎಲಿಜಬೆತ್ ರಾಯಲ್ ಚಾರ್ಟ್ ಅನ್ನ ಪಡ್ಕೊಂಡು ಬರ್ತಾರೆ. ಫಸ್ಟ್ ಫ್ಯಾಕ್ಟರಿ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಸೂರತ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇವರು. ಸೊ ಸೂರತ್ ಸ್ಟಾರ್ಟ್ ಮಾಡಾದ್ಮೇಲೆ ಸರ್ ಥಾಮಸ್ ರೋ ಬ್ರಿಟಿಷ್ ಅಧಿಕಾರಿ ಮೋರ್ ಫ್ಯಾಕ್ಟರಿಗಳಿಗೆ ಕೂಡ ಏನ್ ಮಾಡ್ತಾನೆ, ಪರ್ಮಿಷನ್ ನ ಪಡ್ಕೊಳ್ತಾನೆ. ನಮ್ಗೆ ಇನ್ನೂ ಜಾಸ್ತಿ ಫ್ಯಾಕ್ಟರಿ ಬೇಕು,
ಇನ್ನೂ ಜಾಸ್ತಿ ಫ್ಯಾಕ್ಟ್ರಿಗಳನ್ನ ನಾವು ಸ್ಥಾಪನೆ ಮಾಡ್ಬೇಕಂತ, ಅವರಿಗೆ ವ್ಯಾಪಾರ ಪರ್ಪಸ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ ಇಂದ. ಸೊ ಅದಾದ ನಂತರ ನೋಡಿ ಕೀ ಸೆಂಟರ್ಸ್ ಎಲ್ಲೆಲ್ಲ ಎಸ್ಟಾಬ್ಲಿಷ್ ಮಾಡ್ತಾರೆ. ಮದ್ರಾಸಲ್ಲಿ ಸೆಂಟ್ ಜಾರ್ಜ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಾಂಬೆ, ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂನ ಏನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಪ್ರೆಸಿಡೆನ್ಸಿಗಳನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಬಾಂಬೆ, ಮದ್ರಾಸ್ ಮತ್ತೆ ಕಲ್ಕತ್ತಾದಲ್ಲಿ ಏನ್ ಮಾಡ್ತಾರೆ, ಇಂಪ್ಲಿಮೆಂಟ್ ಅನ್ನ ಮಾಡಿ ಲೇಟರ್ ಅವ್ರದ್ದಾಗಿರ್ತಕ್ಕಂಥ ಓನ್ ಲಾಸ್ ಮುಖಾಂತರ ಭಾರತವನ್ನ ರೂಲ್ ಮಾಡ್ತಾ ಹೋಗ್ತಾರೆ. ಕ್ಲಿಯರ್ ಇದೆ ಅಲ್ವಾ? ಇದಿಷ್ಟು ಕೂಡ ಇಂಗ್ಲಿಷ್ ಅವರ ಬಗ್ಗೆ. ನಂತರ ಫ್ರೆಂಚ್ ಅವ್ರು ಬರ್ತಾರೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664 ಸ್ಥಾಪನೆ ಆಗಿದ್ದು. ಇವರ ಫ್ಯಾಕ್ಟರಿಗಳೆಲ್ಲಿತ್ತು ಭಾರತದಲ್ಲಿ? ಸೂರತ್, ಮಸಲಿಪಟ್ಟಣಂ, ಮಾಹೆ ಮತ್ತೆ ಚಂದ್ರಗೌರ್ ಇಲ್ಲಿತ್ತು. ಇವರ ಕ್ಯಾಪಿಟಲ್ ಯಾವುದು? ಪಾಂಡಿಚೇರಿ ಇವರ ಒಂದು ಕ್ಯಾಪಿಟಲ್, ರಾಜಧಾನಿಯಾಗಿತ್ತು. ನೋಡಿ, ಇವರ ಒಬ್ಬ ರಾಜ ಆದಂತ ಫ್ರೆಂಚರ ರಾಜ ಡುಪ್ಲೆಕ್ಸ್ ಇವನಿದ್ನಲ್ವಾ, ಇವನೇನ್ ಮಾಡ್ಬೇಕಂತ ಆಸೆ ಪಟ್ಟಿದ್ನಪ್ಪ ಅಂತಂದ್ರೆ ಸುಪ್ರೀಮಸಿ ಸಾಧಿಸಬೇಕು ಭಾರತದಲ್ಲಿ, ಫ್ರೆಂಚರು ಸ್ಟ್ರಾಂಗ್ ಆಗ್ಬೇಕಂತ ಆಸೆ ಪಟ್ಟಿದ್ನಲ್ವಾ. ಈ ಆಸೆ ಏನಾಗುತ್ತೆ ಗೊತ್ತಾ? ಕರ್ನಾಟಿಕ್ ವಾರ್ಸ್ ಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಅದು ಆ ಕರ್ನಾಟಿಕ್ ವಾರ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಈ ಕರ್ನಾಟಿಕ್ ವಾರ್ಸ್ ಗಳು ಯಾರ ಮಧ್ಯೆ ನಡೆದಿದ್ದಪ್ಪ ಅಂತಂದ್ರೆ ಇಂಗ್ಲಿಷ್ ವರ್ಸಸ್ ಫ್ರೆಂಚರ ಮಧ್ಯೆ ನಡೆದಿದ್ದು. ಓಕೆ, ಸೊ ಇವರ ಮಧ್ಯೆ ನಡೆಯುತ್ತೆ. ನೋಡಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು? ಡಿಕ್ಲೈನ್ ಆಫ್ ಪೋರ್ಚುಗೀಸ್ ಅಂಡ್ ಡಚ್. ಯಾವಾಗ ಇಂಗ್ಲಿಷು ಮತ್ತೆ ಫ್ರೆಂಚರ್ ಸ್ಟ್ರಾಂಗ್ ಆಗ್ತಾರೋ ಆವಾಗ ಮೊದಲು ಬಂದಂತ ಪೋರ್ಚುಗೀಸ್ ಮತ್ತೆ ಡಚ್ಚರು ಅವರ ಪವರ್ ಆಲ್ಮೋಸ್ಟ್ ಕಮ್ಮಿ ಆಗಿರುತ್ತೆ. ನೋಡಿ, ಇಂಗ್ಲಿಷ್ ವರ್ಸಸ್ ಫ್ರೆಂಚ್ ರೈವಲ್ರಿ ಫಾರ್ ಪೊಲಿಟಿಕಲ್ ಕಂಟ್ರೋಲ್. ಇಂಗ್ಲಿಷ್ ಮತ್ತೆ ಫ್ರೆಂಚರ ಮಧ್ಯೆ ರಾಜಕೀಯ ಒಂದು ಶಕ್ತಿಗೋಸ್ಕರ ಏನಾಗುತ್ತೆ, ಫೈಟ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ಸ್ಟೆಬಿಲಿಟಿ ಇನ್ ಹೈದರಾಬಾದ್ ಮತ್ತೆ ಕರ್ನಾಟಿಕ್ ರೀಜನ್. ಈ ಕರ್ನಾಟಿಕ್ ರೀಜನ್ ಇದೆಯಲ್ವಾ, ಈ ಭಾಗ, ಈ ಕರ್ನಾಟಿಕ್ ರೀಜನ್ ಮತ್ತೆ ಇಲ್ಲಿ ಬರ್ತಕ್ಕಂಥ ಹೈದರಾಬಾದ್ ಭಾಗ, ಈ ಭಾಗದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಇನ್ಸ್ಟೆಬಿಲಿಟಿ, ಪೊಲಿಟಿಕಲಿ ಸ್ಥಿರತೆ ಅನ್ನೋದು ಇರೋದಿಲ್ಲ. ಇದು ಏನಾಗುತ್ತೆ, ಕರ್ನಾಟಿಕ್ ವಾರ್ಸ್ಗೆ ಕಾರಣ ಆಗ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ಕರ್ನಾಟಿಕ್ ವಾರ್ ಯಾವಾಗ ನಡೀತು? ಸೊ 1746 ಇಂದ 48 ವರೆಗೆ ಫ್ರೆಂಚರ್ ಏನ್ ಮಾಡ್ತಾರೆ, ಮದ್ರಾಸ್ ಅನ್ನ ವಶಪಡಿಸಿಕೊಳ್ತಾರೆ. ನವಾಬ್ ಅನ್ವರುದ್ದೀನ್ ಫೇಲ್ ಟು ಡಿಫೀಟ್ ಫ್ರೆಂಚ್. ಆ ನವಾಬ್ ಇದ್ನಲ್ವಾ, ಆ ಕರ್ನಾಟಕ ಭಾಗದ್ದು, ಅವನು ಏನಾಗ್ತಾನೆ, ಫೇಲ್ ಆಗ್ತಾನೆ, ಫ್ರೆಂಚರ್ನ ಸೋಲಿಸಲಿಕ್ಕೆ ಫೇಲ್ ಆಗ್ತಾನೆ. ಫೈನಲ್ ಆಗಿ ಎಂಡ್ ವಿತ್ ಟ್ರೀಟಿ ಆಫ್ ಅಕ್ಸಿಲಾ ಚಾಪೆಲೆ. ಈ ಟ್ರೀಟಿ ಮುಖಾಂತರ ಫಸ್ಟ್ ಕರ್ನಾಟಿಕ್ ವಾರ್ ಎಂಡ್ ಆಗುತ್ತೆ. ಓಕೆ, ಇದು ಫಸ್ಟ್ ಕರ್ನಾಟಿಕ್ ವಾರ್ ಬಗ್ಗೆ. ಸೆಕೆಂಡ್ ಕರ್ನಾಟಿಕ್ ವಾರ್ ನಡೆದಿದ್ದು ಯಾವಾಗ? 1749 ಇಂದ 54 ವರೆಗೂ ನಡೆಯುತ್ತೆ. ಸೊ ಇದು ನೋಡಿ, ಇದು ಏನಕ್ಕೆ ನಡೀತೋ, ಆ ಒಂದು ಹೈದರಾಬಾದ್ ಮತ್ತೆ ಕರ್ನಾಟಕ ರೀಜನ್ ನಲ್ಲಿ ಏನ್ ತೋರಿಸಿದ್ನಲ್ವಾ, ಅದೇ ಭಾಗದಲ್ಲಿ ತಮ್ಮ ಪವರ್ ಅನ್ನ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ರೀಸನ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಕೀ ಇವೆಂಟ್ಸ್ ನೋಡಿ, ಫ್ರೆಂಚ್ ಸಪೋರ್ಟೆಡ್ ಚಂದಾ ಸಾಹೇಬ್ ಅಂಡ್ ಮುಜಾಫರ್ ಜಂಗ್. ಫ್ರೆಂಚರು ಇವರಿಗೆ ಸಪೋರ್ಟ್ ಮಾಡ್ತಾರೆ, ಚಂದಾ ಸಾಹೇಬ್ ಮತ್ತೆ ಮುಜಾಫರ್ ಜಂಗ್ಗೆ. ಇಂಗ್ಲಿಷ್ ಸಪೋರ್ಟೆಡ್ ನಜೀರ್ ಜಂಗ್ ಮತ್ತೆ ಅನ್ವರುದ್ದೀನ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ರಾಬರ್ಟ್ ಕ್ಲೈವ್ ಇವನು ಏನ್ ಮಾಡ್ತಾನೆ, ಅರ್ಕೂಟನ್ನ ವಶಪಡಿಸ್ಕೊಳ್ತಾರೆ. ಯಾರು? ಈ ರಾಬರ್ಟ್ ಕ್ಲೈವ್, ಬ್ರಿಟಿಷ್ ಅವರನ್ನು. ಓಕೆ, ಸೊ ಫೈನಲ್ ರಿಸಲ್ಟ್ ಏನಾಗುತ್ತೆ, ಇಲ್ಲಿ ಬ್ರಿಟಿಷ್ ಏನಾಗುತ್ತೆ, ವಿಕ್ಟರ್ ಏನ ಗಳಿಸ್ತಾರೆ. ಡುಪ್ಲೆಕ್ಸ್ ಏನಾಗ್ತಾನೆ, ಅವನನ್ನ ವಾಪಸ್ ಕರೆಸ್ಕೊಳ್ತಾರೆ. ಓಕೆ, ಯಾಕಂದ್ರೆ ಇಲ್ಲಿ ಸೋಲ್ತಾರೆ ಫ್ರೆಂಚರು ಅಲ್ವಾ. ಈ ಕಾರಣಗಳಿಂದ ಇಷ್ಟು ನಿಮಗೆ, ಇದು ಶಾರ್ಟ್ ರಿವಿಷನ್ ಇಂದ ಇಷ್ಟಿಷ್ಟು ನಿಮಗೆ ಕ್ಲಿಯರ್ ಆಗಿ ತಿಳ್ಕೊಂಡ್ರೆ ಸಾಕು. ಥರ್ಡ್ ಕರ್ನಾಟಿಕ್ ವಾರು 1756 ಇಂದ 63 ವರೆಗೆ ನಡೆಯುತ್ತೆ. ಬ್ಯಾಟಲ್ ಆಫ್ ವಾಂಡಿವಾಶ್ ಅಂತ ಕರಿತೀವಿ. ಓಕೆ, ಸರ್ ಐರ್ಕೂಟ್ ಇದಾನಲ್ವಾ, ಇವನು ಫ್ರೆಂಚ್ ಆರ್ಮಿನ ಸೋಲಿಸ್ತಾನೆ. ಓಕೆ, ಸೋಲ್ಸ್ಬಿಟ್ಟು ಏನ್ ಮಾಡ್ತಾರೆ, ಈ ಸೋಲಿನ ಮುಖಾಂತರ ಫ್ರೆಂಚ್ ಅವರು ಭಾರತದಲ್ಲಿ ಸಂಪೂರ್ಣ ಒಂದು ರಾಜಕೀಯ ಶಕ್ತಿಯನ್ನ ಕಳ್ಕೊಳ್ತಾರೆ. ಈ ಒಂದು ಯುದ್ಧ ಟ್ರೀಟಿ ಆಫ್ ಪ್ಯಾರಿಸ್ ಮುಖಾಂತರ ಎಂಡ್ ಆಗುತ್ತೆ. ಓಕೆ, ಎಂಡ್ ಆಗುತ್ತೆ. ಕೊನೆಯದಾಗಿ ಅವ್ರಿಗೆ ಉಳಿಯೋದು, ಫ್ರೆಂಚರಿಗೆ ಉಳಿತಕ್ಕಂಥ ಒಂದೇ ಒಂದು ಪವರ್ ಯಾವ್ದಪ್ಪ ಅಂತಂದ್ರೆ, ಪ್ಲೇಸ್ ಯಾವುದು? ಪಾಂಡಿಚೇರಿ ಮಾತ್ರ ಉಳಿತಾ ಹೋಗುತ್ತೆ. ಇನ್ನೆಲ್ಲ ಬ್ರಿಟಿಷ್ ಅಂಡರ್ಲಿ ಹೋಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ನೋಡಿ, ಅದಾದ ನಂತರ ಬ್ಯಾಟಲ್ ಆಫ್ ಪ್ಲಾಸಿ ಬರುತ್ತೆ. ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ ನೋಡೋದಾದ್ರೆ ರೀಸನ್ಸ್ ಏನು ಈ ಬ್ಯಾಟಲ್ ಆಫ್ ಪ್ಲಾಸಿಗೆ ಅಂತ ಆದ್ರೆ, ಮಿಸ್ಯೂಸ್ ಆಫ್ ದಸ್ತಾಕಸ್. ದಸ್ತಾಕಸ್ ಅಂತಂದ್ರೆ ಏನ್ ಹೇಳಿ, ಟ್ಯಾಕ್ಸ್ ಫ್ರೀ ಟ್ರೇಡ್ ಲೈಸೆನ್ಸ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಯಾರು? ಆ ಮೊಘಲ್ ರಾಜ ಕೊಟ್ಟಿರ್ತಾನೆ ಬ್ರಿಟಿಷರಿಗೆ ದಸ್ತಕ್ ಅಂತ, ನೀವು ಫ್ರೀ ಆಗಿ ಟ್ರೇಡ್ ಮಾಡಿ ಅಂತ, ಟ್ಯಾಕ್ಸ್ ಏನ್ ಬೇಡ, ಫ್ರೀ ಆಗಿ ಟ್ರೇಡ್ ಮಾಡಿ ಅಂತ. ಅದನ್ನ ಇಂಗ್ಲಿಷ್ ಆಫೀಸರ್ಸ್ ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊಂಡಿದ್ದ. ಏನಾಗುತ್ತಪ್ಪ ಅಂತಂದ್ರೆ, ಏನಾಗುತ್ತೆ, ಇವರಿಗೆ ನವಾಬ್ ಸರ್ಗೆ ಸಿಟ್ಟು ಬರುತ್ತೆ. ಯಾಕಂದ್ರೆ ತುಂಬಾ ಲಾಸ್ ಆಗುತ್ತಲ್ವಾ, ಅವರಿಗೆ ತುಂಬಾ ಲಾಸ್ ಆಗುತ್ತೆ ನವಾಬರಿಗೆ, ಬಂಗಾಳದ ನವಾಬರಿಗೆ. ಅದು ಒಂದು ರೀಸನ್ ಆಗುತ್ತೆ. ಅದಾದ ನಂತರ ಅನ್ಆಥರೈಸ್ಡ್ ಫೋರ್ಟಿಫಿಕೇಶನ್ ಬೈ ಬ್ರಿಟಿಷ್. ನೋಡಿ, ಬ್ರಿಟಿಷ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವರ ಒಂದು ಪರ್ಮಿಷನ್ ಇಲ್ದಲ್ಲ, ಯಾರು ಆ ಬಂಗಾಳದ ಒಂದು ನವಾಬರ ಪರ್ಮಿಷನ್ ಇಲ್ಲದೆ ಏನ್ ಮಾಡ್ತಾರೆ, ಕೋಟೆಗಳನ್ನ ವಶಪಡಿಸಿಕೊಳ್ತಾರೆ, ಕೋಟೆಗಳನ್ನ ಮರು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆಲ್ಲ ಪ್ರಯತ್ನ ಪಡ್ತಾರೆ. ಇದು ಒಂದು ರೀಸನ್. ಅದಾದ ನಂತರ ಆ ಬಂಗಾಳದ ನವಾಬ ಆಗಿದ್ದವನು ಹಲವಾರು ಬ್ರಿಟಿಷ್ ಅಧಿಕಾರಿಗಳನ್ನ ಒಂದು ಕಪ್ಪು ಕೋಣೆಯಲ್ಲಿ ಕೂಡಾಕ್ಬಿಟ್ಟು ಸಾಯಿಸ್ತಾನೆ. ಇದು ಒಂದು ನಾವು ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕರಿತೀವಲ್ವಾ, ಇದು ಒಂದು ರೀಸನ್ ಆಗುತ್ತೆ. ಈ ಮೂರು ರೀಸನ್ಗಳು. ನಂತರ ಈವೆಂಟ್ಸ್, ಘಟನೆಗಳು. ಕ್ಲೈವ್ ಕಾನ್ಸ್ಪೈರ್ಡ್ ವಿತ್ ದ ಮಿರ್ಜಾಫರ್ ಅಂಡ್ ವೆಲ್ತಿ ಇಂಡಿಯನ್ಸ್. ಸಿರಾಜುದ್ದೌಲಾ ಡಿಫೀಟೆಡ್ ಅಂಡ್ ಕಿಲ್ಡ್. ನೋಡಿ, ಏನಾಗುತ್ತಪ್ಪ ಅಂದ್ರೆ, ಫೈನಲ್ ಆಗಿ ಆ ಬಂಗಾಳದ ನವಾಬ ಇದ್ನಲ್ವಾ, ಸಿರಾಜುದ್ದೌಲಾ ಏನ್ ಮಾಡ್ತಾರೆ, ಯುದ್ಧದಲ್ಲಿ ಸೋಲಿಸಿ ಕಿಲ್ ಮಾಡ್ತಾರೆ. ಓಕೆ, ಫೈನಲ್ ಆಗಿ ಏನಾಗುತ್ತೆ, ಮಿರ್ ಜಾಫರ್ನ ನವಾಬನ್ನಾಗಿ ಮಾಡ್ತಾರೆ ಬ್ರಿಟಿಷರು. ಬ್ರಿಟಿಷರಿಗೆ ಟ್ರೇಡ್ ರೈಟ್ಸ್ ಗಳು ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಹೋಗುತ್ತೆ. ಓಕೆ, ಅದಾದ ನಂತರ ಯೂಡ್ ಇಂಡೆಂಜೆಂಟಿ ಪೇ ಟು ಕಂಪನಿ, ಅದಕ್ಕೆ ಒಂದು ಪರಿಹಾರವಾಗಿ ಏನ್ ಮಾಡ್ತಾರೆ, ಬ್ರಿಟಿಷರಿಗೆ ದೊಡ್ಡ ಮಟ್ಟದ ಹಣವನ್ನು ಕೂಡ ಬೇರೆ ಬೇರೆದನ್ನು ಕೂಡ ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ. ಸೊ ನಂತರ
ಬ್ಯಾಟಲ್ ಆಫ್ ಬಕ್ಸರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಾವು ಇದು ನೋಡ್ತಿದ್ದು 1764 ಅಲ್ಲಿ. ಓಕೆ, ಇದಕ್ಕೆ ಕಾರಣಗಳು ಮಿರ್ ಕಾಸಿಂ ಅಪೋಸಿಟ್ ದ ಬ್ರಿಟಿಷ್ ಆಫ್ಟರ್ ಇನಿಷಿಯಲ್ ಕೋಪರೇಷನ್. ನೋಡಿ, ಮಿರ್ ಕಾಸಿಂ ಏನ್ ಮಾಡ್ತಾನೆ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಬ್ರಿಟಿಷ್ಗೆ ಕೋಪರೇಷನ್ ಕೊಡ್ತಾನೆ, ಬಟ್ ಲೇಟರ್ ಅಲ್ಲಿ ಅವನು ಏನ್ ಮಾಡ್ತಾನೆ ವಿರೋಧ ಮಾಡ್ತಾ ಹೋಗ್ತಾನೆ. ಸೊ ಅದಾದ ನಂತರ ನೋಡಿ, ಡಿಕ್ಲೇರ್ ಡ್ಯೂಟಿ ಫ್ರೀ ಟ್ರೇಡ್ ಫಾರ್ ಆಲ್. ಓಕೆ, ಸೊ ಏನ್ ಮಾಡ್ತಾನೆ ಈ ಮಿರ್ ಕಾಸಿಂ ಆ ಬಂಗಾಳದಲ್ಲಿ ಎಲ್ರಿಗೂ ಕೂಡ ಫ್ರೀಯಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾನಲ್ವಾ, ಇದು ಬ್ರಿಟಿಷರಿಗೆ ಸಿಟ್ಟು ಬರುತ್ತೆ. ಯಾಕಂದ್ರೆ ಅವ್ರಿಗೆ ತುಂಬಾ ಲಾಸ್ ಆಗ್ತಾ ಹೋಗುತ್ತೆ. ಈ ಕಾರಣದಿಂದ ಏನಾಗುತ್ತೆ, ಈ ಒಂದು ಯಾರು ಈ ಮಿರ್ ಕಾಸಿಂ ಇದಾನಲ್ವಾ, ಇವನು ಶಾಲಂ ಟು ಮೊಘಲ್ ಎಂಪೈರ್ ಮತ್ತೆ ಶೌಜುದ್ ದೌಲಾ ನವಾಬ್ ಅವಧ್ ಇವರಿಬ್ಬರ ಜೊತೆ ಮಿರ್ ಕಾಸಿಂ ಸೇರಿ ಒಂದು ಗ್ರೂಪ್ ಅನ್ನ ಮಾಡ್ಕೊಳ್ತಾನೆ. ಓಕೆ, ಗ್ರೂಪ್ ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಬ್ರಿಟಿಷ್ ಹೆಕ್ಟರ್ ಮನ್ರೋ ಡಿಫೀಟೆಡ್ ದ ಕಂಬೈನ್ಡ್ ಆರ್ಮಿ. ಬಟ್ ಏನಾಗುತ್ತೆ ಇಲ್ಲಿ ಆ ಬ್ರಿಟಿಷ್ ಅಧಿಕಾರಿ ಇದ್ನಲ್ವಾ, ಈ ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲಿ ಹೆಕ್ಟರ್ ಮನ್ರೋ ಅಂತ ಬ್ರಿಟಿಷ್ ಅಧಿಕಾರಿ ಈ 3 ಜನರನ್ನು ಕೂಡ ಸೋಲ್ಸ್ ಹಾಕ್ಬಿಡ್ತಾನೆ ಕಂಪ್ಲೀಟ್ ಆಗಿ. ಇದರಿಂದ ಏನಾಗುತ್ತೆ ರಿಸಲ್ಟ್, ದಿವಾನಿ ರೈಟ್ಸ್ ಅನ್ನೋದು ಬೆಂಗಾಲ್, ಬಿಹಾರ್, ಒರಿಸ್ಸಾದಲ್ಲಿ ಕಂಪ್ಲೀಟ್ ಆಗಿ ಯಾರಿಗೆ ಹೋಗುತ್ತೆ, ಬ್ರಿಟಿಷರಿಗೆ ಹೋಗುತ್ತೆ. ದಿವಾನಿ ರೈಟ್ಸ್ ಅಂದ್ರೆ ಏನ್ ಹೇಳಿ, ರೆವೆನ್ಯೂ ಕಲೆಕ್ಟ್ ಮಾಡ್ತಕ್ಕಂಥ ಅಧಿಕಾರವನ್ನ ನಾವು ದಿವಾನಿ ರೈಟ್ಸ್ ಅಂತ ಕರಿತೀವಿ. ಅದಾದ ನಂತರ ಆನ್ಯುವಲ್ ಪೇಮೆಂಟ್ಸ್ ಬೈ ಮೊಘಲ್ ಎಂಪರರ್ ಟು ಬ್ರಿಟಿಷ್. ಸೊ ವಾರ್ಷಿಕವಾಗಿ ಇಷ್ಟು ಹಣ ಅಂತ ಮೊಘಲ್ ಎಂಪರರ್ ಯಾರಿಗೆ ಕೊಡ್ತಾರೆ, ಬ್ರಿಟಿಷರಿಗೆ ಕೊಡ್ತಾರೆ. ಸೊ ಅದಾದ ನಂತರ ಅವಧ್ ಪೇಯ್ಡ್ ವಾರ್ ಇಂಡೆಮ್ನಿಟಿ. ಸೊ ಅವಧ್ ಅವರು ಕೂಡ ಏನು, ಅವಧ್ ರಾಜ ಇರ್ತಾನಲ್ವಾ, ಇವನು ಯಾರು, ಶೌಜುದ್ ದೌಲಾ. ಸೊ ಇವನು ಕೂಡ ಏನ್ ಮಾಡ್ತಾನಪ್ಪ ಅಂದ್ರೆ ಪರಿಹಾರವನ್ನು ಬ್ರಿಟಿಷರಿಗೆ ಕೊಡ್ತಾನೆ. ನಂತರ ಬ್ರಿಟಿಷರು ಈ ವಾರ ಆದ್ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಅನ್ನು ತೆಗೆದುಕೊಂಡು ಹೋಗ್ತಾರೆ. ಕಂಪ್ಲೀಟ್ ಒಂದು ಕಂಟ್ರೋಲ್ ಅನ್ನ ಭಾರತದಲ್ಲಿ ಸಾಧಿಸ್ತಾರೆ. ಏನೇನು ಪರಿಣಾಮ ಆಯ್ತು ಅಂದ್ರೆ ನೋಡಿ, ಬ್ರಿಟಿಷ್ ಬಿಕೇಮ್ ಸುಪ್ರೀಂ ಪವರ್ ಇನ್ ಈಸ್ಟರ್ನ್ ಇಂಡಿಯಾ. ಏನಾಗ್ತಾರೆ ಈ ಬ್ರಿಟಿಷ್ ಅವರು ಈಸ್ಟರ್ನ್ ಇಂಡಿಯಾ ಪಾರ್ಟ್ ಅಲ್ಲಿ, ಓಕೆ, ಸ್ಪೆಷಲಿ ಈ ಪಾರ್ಟ್ ಅಲ್ಲಿ ಏನಾಗ್ತಾರಪ್ಪ ಅಂದ್ರೆ ಸಂಪೂರ್ಣ ಒಂದು ಅಧಿಕಾರವನ್ನು ಸಾಗಿಸ್ತಾರೆ. ಓಕೆ, ಸ್ಪೆಷಲಿ ಈ ಬೆಂಗಾಲ್ ರೀಜನ್ ಅಲ್ಲಿ. ಕ್ಲಿಯರ್. ಮತ್ತೆ ಡ್ಯೂಯಲ್ ಗವರ್ನಮೆಂಟ್ ಅನ್ನ 1765 ಜಾರಿಗೆ ತರ್ತಾರೆ. ಯಾರು, ರಾಬರ್ಟ್ ಕ್ಲೈವ್. ಏನ್ ಮಾಡ್ತಾರೆ ಬ್ರಿಟಿಷರಿಗೆ, ನೋಡಿ ಇಲ್ಲಿದೆ ಆ ಒಂದು ನವಾಬ್ ಇದ್ನಲ್ವಾ ಭಾರತೀಯನು, ಅವನಿಗೆ ಸಿವಿಲ್ ಮತ್ತೆ ಯಾವುದು ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ವಿಚಾರಗಳಲ್ಲಿ ಅಧಿಕಾರವನ್ನ ಕೊಡ್ತಾರೆ. ಬ್ರಿಟಿಷರು ಏನ್ ಮಾಡ್ತಾರೆ, ರೆವೆನ್ಯೂ ಕಲೆಕ್ಷನ್ ಅಲ್ಲಿ ಏನ್ ಮಾಡ್ತಾರೆ, ಆದಾಯವನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು, ತೆರಿಗೆ ಕಲೆಕ್ಟ್ ಮಾಡ್ತಕ್ಕಂಥ ವಿಚಾರ ಬ್ರಿಟಿಷರ್ ಹಿಡ್ಕೊಂಡು ಇಂಡಿಯನ್ಸ್ಗೆ ಈ ಸಿವಿಲ್ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರಲ್ವಾ, ರಾಬರ್ಟ್ ಕ್ಲೈವ್ ಜಾರಿ ತಂದಿದ್ದು ಇದನ್ನ ಡ್ಯೂಯಲ್ ಗವರ್ನಮೆಂಟ್ ಅಥವಾ ದ್ವಿ ಸರ್ಕಾರ ಪದ್ಧತಿ ಅಂತ ಹೇಳ್ಬಿಟ್ಟು ಕರಿತೀವಿ ಕಣ್ರಪ್ಪ. ಓಕೆ, ಸೊ ಇಷ್ಟು ಕ್ಲಿಯರ್ ಆಗಿದೆ ಅಲ್ವಾ. ಇದು ಶಾರ್ಟ್ ರಿವಿಷನ್ ಆಗಿತ್ತು ಈ ಒಂದು ಚಾಪ್ಟರ್ ಬಗ್ಗೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.